Hello everyone. In last video we are discussed about the departmental account and departmental undertaking and the objectives of departmental account. ಸೊ ಕೊನೆಯ ವಿಡಿಯೋದಲ್ಲಿ ನಾವೇನು ಮಾಡಿದ್ವಿ ಅಂದರೆ ಡಿಪಾರ್ಟ್ಮೆಂಟಲ್ ಅಕೌಂಟ್ ಅಂದರೆ ಏನು, ಹೇಗೆ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಡಿಪಾರ್ಟ್ಮೆಂಟಲ್ ಅಕೌಂಟ್ ಯಾವಾಗ ಎಕ್ಸಿಸ್ಟ್ ಆಗುತ್ತೆ ಅಂದರೆ ಒಂದು ಸ್ಮಾಲ್ ಕನ್ಸರ್ನ್ ಇದ್ದಾಗ ನೋ ನೀಡ್ ಟು ಪ್ರಿಪೇರ್ ದ ಡಿಪಾರ್ಟ್ಮೆಂಟಲ್ ಅಕೌಂಟ್. ಯಾಕಂದರೆ ಒಂದು ಸಣ್ಣ ಕನ್ಸನ್ನು ಅದರಲ್ಲಿ ಸಪ್ರೇಟ್ ಡಿವಿಷನ್ಸ್ಗಳು ಇರೋದಿಲ್ಲ. ಫಾರ್ ಎಕ್ಸಾಂಪಲ್ ಟೇಕ್ ಎಕ್ಸಾಂಪಲ್ ಆಫ್ ಬಿಗ್ ಬಜಾರ್ ಸೂಪರ್ ಮಾರ್ಕೆಟ್ ಆದಾಗ ಅಲ್ಲಿ ಕ್ಲಾತಿಗೆ ಒಂದು ಶಾಪ್ ಇರುತ್ತೆ, ಕ್ಲಾತಿಗೆ ಒಂದು ಫ್ಲೋರ್ ಇರುತ್ತೆ, ಎಲೆಕ್ಟ್ರಾನಿಕ್ ಗೆಜೆಟಿಗೆ ಒಂದು ಫ್ಲೋರ್ ಇರುತ್ತೆ, ಅಥವಾ ಫುಟ್ವೇರ್ ಸೆಕ್ಷನ್ನೇ ಅಂತ ಇರುತ್ತೆ, ರೆಸ್ಟೋರೆಂಟ್ ಅಂತ ಸೆಕ್ಷನ್ ಇರುತ್ತೆ. ಪ್ರತಿಯೊಂದನ್ನು ಡಿಪಾರ್ಟ್ಮೆಂಟಾಗಿ ಕನ್ಸಿಡರ್ ಮಾಡಿ ಸಪ್ರೇಟಾಗಿ ಅದರ ಒಂದು ಪ್ರತಿಯೊಂದರದ್ದು ಪ್ರಾಫಿಟ್ ಆ್ಯಂಡ್ ಲಾಸನ್ನು ಕಂಡುಹಿಡಲಿಕ್ಕೋಸ್ಕರ ವಿ ಆರ್ ಗೋಯಿಂಗ್ ಟು ಪ್ರಿಪೇರ್ ಡಿಪಾರ್ಟ್ಮೆಂಟಲ್ ಅಕೌಂಟ್. ಕ್ಲಿಯರ್? ಸೊ ಅದನ್ನು ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿದ್ವಿ ಮತ್ತು ಕೇಳಿದ್ವಿ. ಇವತ್ತು ನಾವೇನು ಮಾಡೋಣ ಅಂದರೆ ಮೆಥಡ್ಸ್ ಆಫ್ ಮೇಂಟೈನಿಂಗ್ ಡಿಪಾರ್ಟ್ಮೆಂಟಲ್ ಅಕೌಂಟ್. ಅದರಲ್ಲಿ 2 ಮೆಥಡ್ ಇರುತ್ತೆ. ಸೊ ಅದರಲ್ಲಿ ಒಂದು ಸಿಂಗ್ಯುಲರ್ ಮೆಥಡ್, ಇನ್ನೊಂದು ಕಾಲಮರ್ ಮೆಥಡ್ ಅಂತ. ಸಿಂಗ್ಯುಲರ್ ಮೆಥಡ್ ಅಂದರೆ ಆ್ಯಸ್ ಯೂಶ್ವಲ್ ನೀವು ಇಲ್ಲಿ ತನಕ ಕಲ್ತ್ಕೊಂಬಂದ್ರಲ್ಲ. ಸೊ ಜಸ್ಟ್ ಒಂದು ಟ್ರೇಡಿಂಗ್ ಅಕೌಂಟನ್ನು ಕಾಲಮ್ ಡ್ರಾ ಮಾಡ್ತೀರಿ, ರೈಟ್? ಟ್ರೇಡಿಂಗ್ ಅಕೌಂಟ್ ಕಾಲಮ್ ಡ್ರಾ ಮಾಡ್ತೀರಿ. ನೆಕ್ಸ್ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಡ್ರಾ ಮಾಡ್ತೀರಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಬರೀತೀರಿ. ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟ್ ಮಾಡ್ತೀರಿ, ಆ್ಯಸ್ ಯೂಶ್ವಲ್ ಬ್ಯಾಲೆನ್ಸ್ ಶೀಟನ್ನು ಮಾಡ್ತೀರಿ, ರೈಟ್? ಅದನ್ನು ಸಿಂಗ್ಯುಲರ್ ಮೆಥಡ್ ಅಂತ ಕರಿತೀವಿ ನಾವು. ದಿಸ್ ಈಸ್ ಕಾಲ್ಡ್ ಸಿಂಗ್ಯುಲರ್ ಮೆಥಡ್. ಕಾಲಮರ್ ಮೆಥಡ್ ಅಂದರೆ ಇಟ್ಸ್ ನಥಿಂಗ್ ಬಟ್ ಇಲ್ಲಿ ಏನು ಮಾಡ್ತೀವಿ ಅಂದರೆ ಈ ಟ್ರೇಡಿಂಗ್ ಸಿಂಗ್ಯುಲರ್ ಮೆಥಡಲ್ಲಿ ಎಲ್ಲ ಡಿಪಾರ್ಟ್ಮೆಂಟನ್ನು ಸಪ್ರೇಟ್ ಮಾಡಲ್ಲ. ಹೋಲ್ ಬಿಗ್ ಬಜಾರ್ ಅಂದರೆ ಇಡೀ ಬಿಗ್ ಬಜಾರಿಂದ ನಾವೇನು ಮಾಡ್ತೀವಿ, ಟೋಟಲ್ ಸೇಲ್ಸನ್ನು ಬೈ ಸೇಲ್ಸ್ ಅಂತ ಬರಿತೀವಿ, ಟೋಟಲ್ ಪರ್ಚೇಸನ್ನು ಟು ಪರ್ಚೇಸ್ ಅಂತ ಬರಿತೀವಿ. ಸೊ ಟೋಟಲ್ ಪ್ರಾಫಿಟನ್ನು ಟು ಗ್ರಾಸ್ ಪ್ರಾಫಿಟ್ ಅಂತ ಬರ್ತೀವಿ. ದಟ್ ಈಸ್ ಸಿಂಗ್ಯುಲರ್ ಮೆಥಡ್. ಅದೇ ಕಾಲಮರ್ ಮೆಥಡ್ ಆದರೆ ಏನಾಗುತ್ತೆ ಅಂದರೆ, ಸೊ ಹಿಯರ್ ವಿ ಆರ್ ಗೋಯಿಂಗ್ ಟು ಪ್ರಿಪೇರ್ ದ ಟ್ರೇಡಿಂಗ್ ಅಕೌಂಟ್ ಆಫ್ ಈಚ್ ಡಿಪಾರ್ಟ್ಮೆಂಟ್. ಫಾರ್ ಎಕ್ಸಾಂಪಲ್ 2 ಡಿಪಾರ್ಟ್ಮೆಂಟ್ ಇದೆ ಅಂದರೆ, ಸೊ ವಿ ಆರ್ ಗೋಯಿಂಗ್ ಟು ಪ್ರಿಪೇರ್ ಸಪ್ರೇಟ್ ಅಕೌಂಟ್ ಫಾರ್ ಈಚ್ ಡಿಪಾರ್ಟ್ಮೆಂಟ್. ಟೇಕ್ ಎ ಎಕ್ಸಾಂಪಲ್ ಡಿಪಾರ್ಟ್ಮೆಂಟ್ ಎ, ಡಿಪಾರ್ಟ್ಮೆಂಟ್ ಬಿ, ಡಿಪಾರ್ಟ್ಮೆಂಟ್ ಎ ಆ್ಯಂಡ್ ಡಿಪಾರ್ಟ್ಮೆಂಟ್ ಬಿ. ಸೊ ಈ ಕಾಲಮನ್ನು 2 ಡಿಪಾರ್ಟ್ಮೆಂಟ್ನ ಟೋಟಲ್ಗೆ ನಾವು ಇಡ್ತೀವಿ. ಓಕೆ, ದಿಸ್ ಈಸ್ ಕಾಲ್ಡ್ ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಅಕೌಂಟ್ ಇನ್ ಕಾಲಮರ್ ಫಾರ್ಮ್. ಸೊ ಎಂಟೈರ್ ಚಾಪ್ಟರಲ್ಲಿ ನಾವು ಈ ಕಾಲಮರ್ ಮೆಥಡನ್ನೇ ಮಾಡ್ತೀವಿ. ಸೊ ಆ್ಯಸ್ ಯೂಶ್ವಲ್ ಏನೂ ಚೇಂಜಸ್ ಇರಲ್ಲ. ಇಲ್ಲಿ ಟು ಪರ್ಚೇಸ್ ಅಂತ ಬರೀತೀರಿ, ಇಲ್ಲಿ ಮಾಮೂಲಿ ಬರ್ದಂಗೆ. ಇಲ್ಲಿ ಸಿಂಗಲ್ ಕಾಲಮಿಗೆ ಅಮೌಂಟ್ ಬರೆಯೋದನ್ನು ಏನು ಮಾಡ್ತೀರಿ, ಫಾರ್ ಎಕ್ಸಾಂಪಲ್ 10,000 ಇತ್ತು ಅಂದರೆ ಡಿಪಾರ್ಟ್ಮೆಂಟ್ ಎ 5,000, ಡಿಪಾರ್ಟ್ಮೆಂಟ್ ಬಿ 5,000, ಟೋಟಲ್ 10,000. ಫಾರ್ ಎಕ್ಸಾಂಪಲ್ ಸೇಲ್ಸ್ ಇತ್ತು, ಬೈ ಸೇಲ್ಸ್ 10,000, 5,000, ಟೋಟಲ್ 15,000. ಕ್ಲಿಯರ್? ಸಿಂಪಲ್. ಇದನ್ನೇ ಗ್ರಾಸ್ ಪ್ರಾಫಿಟ್ ಟ್ರಾನ್ಸ್ಫರ್ ಮಾಡೋದಾದರೆ ಟು ಗ್ರಾಸ್ ಪ್ರಾಫಿಟ್ 5,000 ನಿಲ್. ಸೊ 5,000 ಟೋಟಲ್ ಮಾಡ್ತೀರಿ, ಇಲ್ಲಿ 10,000 ಬರೀತೀರಿ, ಇಲ್ಲಿ 5,000 ಬರೀತಿ, ಇಲ್ಲಿ 15,000 ಬರೀತಿ, ಇಲ್ಲಿ 10,000 ಬರೀತೀರಿ, ಇಲ್ಲಿ 5,000 ಬರೀತೀರಿ, ಇಲ್ಲಿ 15,000 ಬರೀತೀರಿ. ದಿಸ್ ಈಸ್ ದ ವೇ ವಿ ಆರ್ ಗೋಯಿಂಗ್ ಟು ಪ್ರಿಪೇರ್ ದ ಟ್ರೇಡಿಂಗ್ ಅಕೌಂಟ್. ಕ್ಲಿಯರ್? ಸೊ ಇದನ್ನು ನಾನು ಯಾಕೆ ಎಕ್ಸ್ಪ್ಲೇನ್ ಮಾಡಿದೆ ಅಂದರೆ, ಇದು ಜಸ್ಟ್ ಐ ನೀಡ್ ಟು ಎಕ್ಸ್ಪ್ಲೇನ್ ವಾಟ್ ಈಸ್ ಸಿಂಗ್ಯುಲರ್ ಮೆಥಡ್ ಆ್ಯಂಡ್ ವಾಟ್ ಈಸ್ ಕಾಲಮರ್ ಮೆಥಡ್. ಸೊ ಸಿಂಗ್ಯುಲರ್ ಮೆಥಡ್ ಇಲ್ಲಿ ತನಕ ಮಾಡಾಗಿದೆ. ಡಿಪಾರ್ಟ್ಮೆಂಟಲ್ ಅಕೌಂಟನ್ನು ನಾವು ಕಾಲಮರ್ ಮೆಥಡಲ್ಲಿ ಯಾಕೆ ಮಾಡ್ತೀವಿ ಅಂದರೆ, ಈಚ್ ಡಿಪಾರ್ಟ್ಮೆಂಟ್ನ ಪ್ರಾಫಿಟ್ ಲಾಸನ್ನು ಸಪ್ರೇಟಾಗಿ ತಿಳ್ಕೊಳ್ಲಿಕ್ಕೋಸ್ಕರ ನಾವೇನು ಮಾಡ್ತೀವಿ, ಕಾಲಮರ್ ಮೆಥಡಲ್ಲಿ ನಾವೇನು ಮಾಡ್ತೀವಿ, ವಿ ಆರ್ ಗೋಯಿಂಗ್ ಟು ಪ್ರಿಪೇರ್ ದ ಡಿಪಾರ್ಟ್ಮೆಂಟಲ್ ಅಕೌಂಟ್. ಸೊ ನೆಕ್ಸ್ಟ್ ನಾವು ಪ್ರೊಸೀಜರ್ ಫಾರ್ ಪ್ರಿಪ್ರೇಷನ್ ಆಫ್ ಡಿಪಾರ್ಟ್ಮೆಂಟಲ್ ಅಕೌಂಟಿಗೆ ಹೋಗೋಣ. ಸೊ ಪ್ರೊಸೀಜರ್ ಫಾರ್ ಪ್ರಿಪ್ರೇಷನ್ ಆಫ್ ಡಿಪಾರ್ಟ್ಮೆಂಟಲ್ ಅಕೌಂಟ್ ನೋಡ್ತಾ ಹೋದರೆ, ಪ್ರಿಪ್ರೇಷನ್ ಆಫ್ ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಅಕೌಂಟ್, ಪ್ರಿಪ್ರೇಷನ್ ಆಫ್ ಡಿಪಾರ್ಟ್ಮೆಂಟಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ಪ್ರಿಪ್ರೇಷನ್ ಆಫ್ ಕನ್ಸಾಲಿಡೇಟ್ ಬ್ಯಾಲೆನ್ಸ್ ಶೀಟ್. ಇವು 3 ಮಾಡ್ತೀವಿ. ಈಗ ಅರ್ಲಿಯರ್ ನಾನು ಹೇಳಿದ್ನಲ್ವಾ ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಅಕೌಂಟ್ ಹೇಗಿರುತ್ತೆ ಅಂತ, ಡಿಪಾರ್ಟ್ಮೆಂಟ್ ಎ, ಡಿಪಾರ್ಟ್ಮೆಂಟ್ ಬಿ ಟೋಟಲ್ ಬರೆಯುವಂಥದ್ದು ಆ ರೀತಿ ಮಾಡ್ತೀವಿ. ಅದನ್ನೇ ಕಂಟಿನ್ಯೂಷನ್ ಮಾಡಿ ಡಿಪಾರ್ಟ್ಮೆಂಟಲ್ ಪಿ ಆ್ಯಂಡ್ ಎಲ್ ಅಕೌಂಟ್ ಮಾಡ್ತೀವಿ. ಹೇಗೆ ಅಂದರೆ, ಫಾರ್ ಎಕ್ಸಾಂಪಲ್ ದಿಸ್ ಈಸ್ ಡಿಪಾರ್ಟ್ಮೆಂಟಲ್ ಅಕೌಂಟ್. ಸೊ ಇಲ್ಲೇ ಹೆಡ್ಡಿಂಗ್ ಬರ್ತೀವಿ, ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಬರಿತೀವಿ. ಕ್ಲಿಯರ್? ಬರೆದು ಫಾರ್ ಎಕ್ಸಾಂಪಲ್ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ ಎ, ಡಿಪಾರ್ಟ್ಮೆಂಟ್ ಬಿ ಟೋಟಲ್, ಡಿಪಾರ್ಟ್ಮೆಂಟ್ ಎ, ಡಿಪಾರ್ಟ್ಮೆಂಟ್ ಬಿ ಟೋಟಲ್. ಸೊ ಈಗ ಟು ಪರ್ಚೇಸ್ ಇರುತ್ತೆ, ಟು ಸೇಲ್ಸ್ ಬೈ ಸೇಲ್ಸ್ ಇರುತ್ತೆ, ಬರೆದು
ಏನು ಮಾಡ್ತೀವಿ, ವಿ ಆರ್ ಗೋಯಿಂಗ್ ಟು ಬ್ಯಾಲೆನ್ಸ್ ಇಟ್ ಟು ಗ್ರಾಸ್ ಪ್ರಾಫಿಟ್. ಸೊ ಅದನ್ನು ಬೈ ಗ್ರಾಸ್ ಪ್ರಾಫಿಟ್ ಅಂತೇಳಿ ಕ್ಯಾರಿ ಫಾರ್ವರ್ಡ್ ಮಾಡ್ತೀವಿ, ಬ್ರಾಡ್ ಫಾರ್ವರ್ಡ್ ಮಾಡ್ತೀವಿ. ಅದಾದಮೇಲೆ ಇಲ್ಲಿಂದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಸ್ಟಾರ್ಟ್ ಮಾಡ್ತೀವಿ. ಸೊ ದಿಸ್ ಈಸ್ ದ ಸಿಂಪಲ್ ವೇ ಟು ಪ್ರಿಪೇರ್ ದ ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಇದು ನಿಮಗೆ ಗೊತ್ತಿದೆ. ಇಲ್ಲಿ ವಿಶೇಷ ಏನು ಅಂದರೆ, ಸೊ ಯು ಆರ್ ಗೋಯಿಂಗ್ ಟು ಬೈಫರ್ಕೇಟ್ ದ ಎಕ್ಸ್ಪೆನ್ಸಸ್ ಫಾರ್ ಈಚ್ ಡಿಪಾರ್ಟ್ಮೆಂಟ್, ದಟ್ಸ್ ಆಲ್. ಓಕೆ, ಸೊ ಇವತ್ತಿನ ಕ್ಲಾಸಲ್ಲಿ ನಾವೇನು ಮಾಡೋಣ ಅಂದರೆ, ಕೇವಲ ಒಂದು ಪ್ರಿಪ್ರೇಷನ್ ಆಫ್ ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಅಕೌಂಟನ್ನು ಹೇಗೆ ನೋಡೋಣ. ಓಕೆ, ಫೈನ್. ಸೊ ಪ್ರಿಪ್ರೇಷನ್ ಆಫ್ ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಅಕೌಂಟ್ ಹೇಗೆ? ಟ್ರೇಡಿಂಗ್ ಅಕೌಂಟ್ ಅಂದ ತಕ್ಷಣ ನಿಮ್ಮ ತಲೆಯಲ್ಲಿ ಏನೆಲ್ಲ ಬರುತ್ತೆ? ಡೆಬಿಟ್ ಸೈಡಲ್ಲಿ ಇಟ್ ಸ್ಟಾರ್ಟ್ಸ್ ವಿತ್ ಓಪನಿಂಗ್ ಸ್ಟಾಕ್ ಅಲ್ವಾ? ಯಾವುದೇ ಕನ್ಸನ್ನು ಓಪನಿಂಗ್ ಸ್ಟಾಕ್ ಈ ರೀತಿ ಸ್ಟಾರ್ಟ್ ಆಗಲ್ಲ. ಟು ಓಪನಿಂಗ್ ಸ್ಟಾಕ್ ಅಂದರೆ ಪ್ರೀವಿಯಸ್ ಇಯರ್ ಕ್ಲೋಸಿಂಗ್ ಸ್ಟಾಕ್ ಈ ವರ್ಷಕ್ಕೆ ಓಪನಿಂಗ್ ಸ್ಟಾಕ್ ಆಗಿರುತ್ತೆ. ನೆಕ್ಸ್ಟ್ ಟು ಪರ್ಚೇಸಸ್, ರಿಟರ್ನ್ಸ್ ಇದ್ದರೆ ಲೆಸ್ ಮಾಡ್ತೀವಿ ಅಲ್ವಾ? ಟು ವೇಜಸ್, ಟು ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್, ಟು ಇಂಪೋರ್ಟ್ ಡ್ಯೂಟಿ, ಟು ಆಕ್ಟ್ರಾಯ್, ಟು ಪವರ್ ಎಕ್ಸೆಟ್ರಾ. ಇವೆಲ್ಲ ನಿಮಗೆ ಗೊತ್ತಿರೋ ಐಟಮ್. ಯಾಕಂದರೆ ಲಾಸ್ಟ್ ಸೆಮಿಸ್ಟ್ರಲ್ಲಿ ಎಟ್ ದ ಎಂಡ್ ಆಫ್ ದ ಸೆಮಿಸ್ಟರ್ ನೀವು ಕಲ್ತಿರೋದೇ ಈ ಸೋಲ್ ಟ್ರೇಡಿಂಗ್ ಕನ್ಸರ್ನ್ನ ನೀವು ಅಕೌಂಟನ್ನು ಪ್ರಿಪೇರ್ ಮಾಡಿರೋದಲ್ವಾ? ಸೊ ಇವೆಲ್ಲ ಟ್ರೇಡಿಂಗ್ ಅಕೌಂಟಲ್ಲಿ ಬರುವಂಥದ್ದು. ಅದೇ ರೀತಿ ಟ್ರೇಡಿಂಗ್ ಅಕೌಂಟ್ನ ಕ್ರೆಡಿಟ್ ಸೈಡಲ್ಲಿ ಬೈ ಸೇಲ್ಸ್ ಲೆಸ್ ರಿಟರ್ನ್ಸ್ ಇರುತ್ತೆ, ಹಾಗೆ ಬೈ ಕ್ಲೋಸಿಂಗ್ ಸ್ಟಾಕ್ ಇರುತ್ತೆ. ಇಷ್ಟೇ ಐಟಮ್ ಅಲ್ವಾ? ಈ ಇಷ್ಟ ಐಟಮ್ಗಳನ್ನು ನಾವೇನು ಮಾಡಬೇಕು, ಟ್ರೇಡಿಂಗ್ ಅಕೌಂಟಲ್ಲಿ ಡಿಪಾರ್ಟ್ಮೆಂಟ್ ವೈಸ್ ಹಾಕಬೇಕು. ಓಕೆ ಅಪ್ಪ, ನಾವು ಯಾವ್ಯಾವ ಐಟಮ್ ಡಿಪಾರ್ಟ್ಮೆಂಟ್ ವೈಸ್ ಕೊಟ್ಟಿದ್ರೆ ನೋ ಪ್ರಾಬ್ಲಮ್. ಫಾರ್ ಎಕ್ಸಾಂಪಲ್, ಯೂಶ್ವಲಿ ಓಪನಿಂಗ್ ಸ್ಟಾಕು, ಪರ್ಚೇಸು, ಸೇಲ್ಸು, ಕ್ಲೋಸಿಂಗ್ ಸ್ಟಾಕ್ ಇದು ಯಾವಾಗಲೂ ಡಿಪಾರ್ಟ್ಮೆಂಟ್ ವೈಸ್ ಡೈರೆಕ್ಟಾಗಿ ಕೊಟ್ಟಿರ್ತಾರೆ. ಅವರೇ ಕ್ಲಾಸಿಫಿಕೇಷನ್ ಮಾಡಿಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್, ಓಪನಿಂಗ್ ಸ್ಟಾಕ್ ಅಂದರೆ ಓಪನಿಂಗ್ ಸ್ಟಾಕ್ ಡಿಪಾರ್ಟ್ಮೆಂಟ್ ಎ 10,000, ಡಿಪಾರ್ಟ್ಮೆಂಟ್ ಬಿ 2,000 ಅಂತ ಕೊಟ್ಟಿರ್ತಾರೆ. ಸೊ ಅವಾಗ ತೊಂದರೆ ಇಲ್ಲ, ಅಮೌಂಟನ್ನು ಬರಿತೀರಿ, ಬಿಡ್ತೀರಿ, ಕ್ಲಿಯರ್. ಆದರೆ ಕೆಲವೊಂದು ಡೈರೆಕ್ಟ್ ಎಕ್ಸ್ಪೆನ್ಸಸ್ಗಳಿರ್ತವೆ. ಫಾರ್ ಎಕ್ಸಾಂಪಲ್, ವೇಜಸ್ ಆಗಿರ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ ಆಗಿರ್ಬೋದು, ಇಂಪೋರ್ಟ್ ಡ್ಯೂಟಿ ಆಗಿರ್ಬೋದು, ಆಕ್ಟ್ರಾಯ್ ಆಗಿರ್ಬೋದು, ಪವರ್ ಆಗಿರ್ಬೋದು, ಇವನ್ನೆಲ್ಲ ಹೇಗೆ ನೀವು ಬೈಫರ್ಕೇಟ್ ಮಾಡಬೇಕು? ಸೊ ಪ್ರಿಪ್ರೇಷನ್ ಆಫ್ ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಅಕೌಂಟಲ್ಲಿ ಕ್ಲಾಸಿಫಿಕೇಷನ್ ಮಾಡಬೇಕಾದ್ರೆ ಅಥವಾ ಡೈರೆಕ್ಟ್ ಎಕ್ಸ್ಪೆನ್ಸಸ್ಸನ್ನು ಸಪ್ರೇಟ್ ಮಾಡಬೇಕಾದ್ರೆ ಯಾವ ರೇಷಿಯೋದಲ್ಲಿ ಅಪೋರ್ಷನ್ ಮಾಡಬೇಕು ಅದನ್ನು ನೋಡೋಣ. ಫಾರ್ ಎಕ್ಸಾಂಪಲ್, ಐಟಮ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಯೂಶ್ವಲಿ ಬರೋದು ಫ್ರೈಟು, ಕ್ಯಾರೇಜ್ ಇನ್ವಾರ್ಡು, ಇಂಪೋರ್ಟ್ ಡ್ಯೂಟಿ, ಆಕ್ಟ್ರಾಯ್, ಪವರು, ವಾಟರ್ ಚಾರ್ಜ್, ಇಷ್ಟೇ. ಇದಕ್ಕಿಂತ ಜಾಸ್ತಿ ಬರೋಲ್ಲ. ಸ್ಲ್ಯಾಶ್ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ ಇಷ್ಟೇ ಬರುವಂಥದ್ದು, ಬೇರೆ ಯಾವುದು ಬರೋದಿಲ್ಲ. ಸೊ ಯಾವುದೇ ಡೈರೆಕ್ಟ್ ಎಕ್ಸ್ಪೆನ್ಸಸ್ ರಿಲೇಟಿಂಗ್ ಟು ಪರ್ಚೇಸ್ ಕೊಟ್ಟಿದ್ರೆ, ಫಾರ್ ಎಕ್ಸಾಂಪಲ್ ಫ್ರೈಟ್ ಆಗಿರ್ಬೋದು, ಕ್ಯಾರೇಜ್ ಇನ್ವಾರ್ಡ್ ಆಗಿರ್ಬೋದು, ಇಂಪೋರ್ಟ್ ಡ್ಯೂಟಿ ಆಗಿರ್ಬೋದು, ಆಕ್ಟ್ರಾಯ್ ಆಗಿರ್ಬೋದು, ಯಾವಾಗಲೂ ನೆಟ್ ಪರ್ಚೇಸ್ ಮೇಲೆ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ನೆಟ್ ಪರ್ಚೇಸ್ ಅಂದರೆ ಫಾರ್ ಎಕ್ಸಾಂಪಲ್ ಪರ್ಚೇಸ್ ಮೈನಸ್ ಪರ್ಚೇಸ್ ರಿಟರ್ನ್. ಸರ್, ಆ ರೇಷಿಯೋ ಅಂದರೆ ಹೇಗೆ ಕಂಡುಹಿಡಿಯೋದು ಸರ್ ಅಂತ ಕೇಳಿದಾಗ, ಫಾರ್ ಎಕ್ಸಾಂಪಲ್ ಪರ್ಚೇಸ್ ಕೊಟ್ಟಿರ್ತಾರೆ ಪ್ರಾಬ್ಲಮಲ್ಲಿ. ಡಿಪಾರ್ಟ್ಮೆಂಟ್ ಎ 10,000, ಡಿಪಾರ್ಟ್ಮೆಂಟ್ ಬಿ 20,000 ಅಂತ ಕೊಟ್ಟಿರ್ತಾರೆ, ರೈಟ್? ಸೊ ಹಾಗೆ ಕೊಟ್ಟಾಗ ಸೊ ಯಾವ ರೇಷಿಯೋ ಮಾಡ್ತೀರಿ? 10,000 ಇಷ್ಟು 20,000. ಸೊ ಸಿಂಪ್ಲಿಫೈ ಮಾಡಿದಾಗ 1:2 ಆಗೋದು, ರೈಟ್? ದಿಸ್ ಈಸ್ ದ, ಫಾರ್ ಎಕ್ಸಾಂಪಲ್, ಫ್ರೈಟ್ ಪ್ರಾಬ್ಲಮಲ್ಲಿ 3,000 ಅಂತ ಕೊಟ್ಟಿದ್ದರೆ ಡಿಪಾರ್ಟ್ಮೆಂಟ್ ಎಗೆ 1,000, ಡಿಪಾರ್ಟ್ಮೆಂಟ್ ಎಗೆ ಬಿಗೆ 2,000 ಹಾಕ್ತೀವಿ. ದಿಸ್ ಇಸ್ ದ ಸಿಂಪಲ್ ವೇ ಟು ಅಪಾರ್ಷನ್ಮೆಂಟ್. ಪ್ರಾಬ್ಲಮ್ ಮಾಡ್ತಾ ನಿಮ್ಗೆ ಗೊತ್ತಾಗುತ್ತೆ. ಅದೇ ರೀತಿ ಈ ಪವರ್, ವಾಟರ್ ಚಾರ್ಜ್ ಎಲ್ಲ ಕೊಟ್ಟಿದ್ರೆ ಮೀಟರ್ ರೀಡಿಂಗ್ ಆರ್ ಫ್ಲೋರ್ ಸ್ಪೇಸ್. ಮೀಟರ್ ರೀಡಿಂಗ್ ಅಂದರೆ ಫಾರ್ ಎಕ್ಸಾಂಪಲ್ ಪ್ರತಿಯೊಂದು ಡಿಪಾರ್ಟ್ಮೆಂಟಿಗೂ ಮೀಟರ್ ಹಾಕಿರ್ತಾರಲ್ವಾ? ಫಾರ್ ಎಕ್ಸಾಂಪಲ್ ಕರೆಂಟ್ ಬಿಲ್ 10,000 ಬಂತು ಅಂದರೆ, ಸೊ ಬೇಸ್ಡ್ ಆನ್ ದ, ಫಾರ್ ಎಕ್ಸಾಂಪಲ್ 10,000ದಲ್ಲಿ ಮೀಟರ್ ರೀಡಿಂಗ್ ಡಿಪಾರ್ಟ್ಮೆಂಟ್ ಎದು 500 ಇದೆ, ಡಿಪಾರ್ಟ್ಮೆಂಟ್ ಬಿದು 100 ಇದೆ. ಸೊ 5:1 ರೇಷಿಯೋದಲ್ಲಿ ಏನು ಮಾಡ್ತಾರೆ ಅವರು? ಆ 10,000 ರೂಪಾಯಿನ ಹಂಚ್ತಾರೆ. ಸೊ ಅದು ಪ್ರಾಬ್ಲಮಲ್ಲಿ ಅಡ್ಜಸ್ಟ್ಮೆಂಟಲ್ಲಿ ಕ್ಲೀನಾಗಿ ಕೊಟ್ಟಿರ್ತಾರೆ, ಯಾವುದೇ ರೀತಿ ಕನ್ಫ್ಯೂಷನ್ ಆಗೋದಿಲ್ಲ ಈ ವಿಚಾರದಲ್ಲಿ, ಸರಿನಾ? ಸೊ ಈಗೊಂದು ಸಣ್ಣ ಪ್ರಾಬ್ಲಮನ್ನು ನೋಡೋಣ. ಸೊ ಆವಾಗ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಓಕೆ, ಸೊ ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಪ್ರಿಪೇರ್ ಟ್ರೇಡಿಂಗ್ ಅಕೌಂಟ್. ಸೊ ಟ್ರೇಡಿಂಗ್ ಅಕೌಂಟ್ ಅಂದ ತಕ್ಷಣ ಯಾವುದೆಲ್ಲ ಇನ್ಫಾರ್ಮೇಷನ್ ಕೊಟ್ಟಾರೆ ನೋಡಿ. ಓಪನಿಂಗ್ ಸ್ಟಾಕ್ ಡಿಪಾರ್ಟ್ಮೆಂಟ್ ಎದ್ ಕೊಟ್ಟಾರೆ, ಡಿಪಾರ್ಟ್ಮೆಂಟ್ ಬಿದ್ ಕೊಟ್ಟಾರೆ. ಪರ್ಚೇಸ್ ಡಿಪಾರ್ಟ್ಮೆಂಟ್ ಎದ್ ಕೊಟ್ಟಾರೆ, ಬಿದ್ ಕೊಟ್ಟಾರೆ. ಸೇಲ್ಸು ಡಿಪಾರ್ಟ್ಮೆಂಟ್ ಎದ್ ಕೊಟ್ಟಾರೆ, ಬಿದ್ ಕೊಟ್ಟಾರೆ. ಆ್ಯಂಡ್ ವೇಜಸ್ 15,000 ಕೊಟ್ಟಿದ್ದಾರೆ. ಆಫೀಸ್ ಸ್ಯಾಲ್ರಿ 5,000 ಕೊಟ್ಟಿದ್ದಾರೆ. ಪ್ರಾಬ್ಲಮ್ ನೋಡಿದ ತಕ್ಷಣ ಗೊತ್ತಾಗುತ್ತೆ, ಹೌದು ಡಿಪಾರ್ಟ್ಮೆಂಟ್ ಎ ಬಿ ಸಪ್ರೇಟ್ ಮಾಡಿಕೊಟ್ಟಿದ್ದಾರೆ, ತಲೆ ಬಿಸಿ ಇಲ್ಲ. ಪರ್ಚೇಸು ಅಷ್ಟೇ, ಡಿಪಾರ್ಟ್ಮೆಂಟ್ ಎ ಬಿ ಕೊಟ್ಟಿದ್ದಾರೆ, ತಲೆ ಬಿಸಿ ಇಲ್ಲ. ಸೇಲ್ಸು ಎ ಬಿ ಕೊಟ್ಟಿದ್ದಾರೆ, ನೋ ಪ್ರಾಬ್ಲಮ್. ಬಟ್ ವೇಜಸ್ ಆನ್ ವಾಟ್ ಬೇಸಿಸ್ ವಿ ಹ್ಯಾವ್ ಟು ಅಪೋರ್ಷನ್. ಸೊ
ಬಿಗಿನಿಂಗಲ್ಲೇ ಹೇಳಿದ ಹಾಗೆ ಅಪೋರ್ಷನ್ಮೆಂಟ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ವೇಜಸನ್ನು ಯಾವ ಬೇಸ್ ಮೇಲೆ ಮಾಡಬೇಕು ಅಂದರೆ ಶುಡ್ ಬಿ ನೆಟ್ ಪರ್ಚೇಸ್ ಮೇಲೆ ಮಾಡಬೇಕು. ನೆಟ್ ಪರ್ಚೇಸ್ ಅಂದರೆ ಪರ್ಚೇಸ್ ಮೈನಸ್ ಸೇಲ್ಸ್ ರಿಟರ್ನ್. ಈ ಪ್ರಾಬ್ಲಮಲ್ಲಿ ಯಾವುದು ಪರ್ಚೇಸ್ ರಿಟರ್ನ್ ಇಲ್ಲ, ಹಾಗಾಗಿ ಡೈರೆಕ್ಟ್ ಪರ್ಚೇಸನ್ನೇ ತಗೊಳೋದು. ಸೊ ಮಾಡ್ತಾ ಹೋಗೋಣ ಪ್ರಾಬ್ಲಮನ್ನು. ಸೊ ಫಾರ್ ಎಕ್ಸಾಂಪಲ್, ಓಪನಿಂಗ್ ಸ್ಟಾಕ್, 2 ಓಪನಿಂಗ್ ಸ್ಟಾಕ್, ಹೌ ಮಚ್? 5,000, 7,000, ಟೋಟಲ್ 12,000, ರೈಟ್. ಓಪನಿಂಗ್ ಸ್ಟಾಕ್ ಆದಮೇಲೆ ಟು ಪರ್ಚೇಸ್. ಅಕಸ್ಮಾತ್ ರಿಟರ್ನ್ಸ್ ಇದ್ದರೆ ಇಲ್ಲೇ ಲೆಸ್ ಮಾಡ್ಕೊಬೇಕು, ಔಟರ್ ಕಾಲಮಿಗೆ ನೆಟ್ ಪರ್ಚೇಸನ್ನೇ ಬರಿಬೇಕು. ಪರ್ಚೇಸ್ 60,000 ಆ್ಯಂಡ್ 50,000, ಟೋಟಲ್ 1,10,000, ರೈಟ್. 1,10,000. ದೆನ್ ಸ್ಟ್ರೈಟ್ ಅವೇ ಟು ವೇಜಸ್ಸನ್ನು ಯಾವ ಬೇಸಿಸಲ್ಲಿ ಅಪೋರ್ಷನ್ ಮಾಡಬೇಕು? 15,000 ಇದೆ. ವೇಜಸ್ ಈಸ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ರಿಲೇಟಿಂಗ್ ಟು ಪರ್ಚೇಸ್ ಅಂದ್ಕೊಂಡು ಪರ್ಚೇಸ್ ರೇಷಿಯೋದಲ್ಲಿ ಮಾಡಬೇಕು. ಪರ್ಚೇಸ್ ಎಷ್ಟಿದೆ? 60,000 ಮತ್ತು 50,000. ಸೊ 6:5 ರೇಷಿಯೋದಲ್ಲಿ ಏನು ಮಾಡಬೇಕು? ನಾವು ಅಪೋರ್ಷನ್ ಮಾಡಬೇಕಾಗತ್ತೆ. ಸೊ ಈಗ 6:5 ಮಾಡಬೇಕು ಅಂದಾಗ 15,000 ಇಂಟು 6/11, 15,000 ಇಂಟು 5/11, ದಟ್ ಈಸ್ 8,180 ಆ್ಯಂಡ್ 6,820 ಬರುತ್ತೆ. ಅದನ್ನು ಬರೀರಿ. 8,180 ಆ್ಯಂಡ್ 6,820, ಟೋಟಲ್ 15,000, ರೈಟ್. ಸೊ ಅದಾದ ನಂತರದಲ್ಲಿ ಸೇಲ್ಸ್ ಎಷ್ಟಿದೆ ನೋಡಿ. ಬೈ ಸೇಲ್ಸ್ 80,000, 75,000, ಟೋಟಲ್ 1,55,000. ಸೊ ಅಫ್ಕೋರ್ಸ್ ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ. ಟೋಟಲ್ ಮಾಡಿ 80,000, 75,000, 1,55,000, 80,000, 75,000 and 1,55,000. So now 1 lakh total 80,000 ಇಂದ ಡೆಬಿಟ್ ಸೈಡಲ್ಲಿರೋ 5,000, 6,000, 8,180 ಲೆಸ್ ಮಾಡಿ. ಸೊ 80,000 ಲೆಸ್ 5,000 ಲೆಸ್ 60,000 ಲೆಸ್ 8,180, ದಟ್ ಈಸ್ 6,820. ದೆನ್ ಅದೇ 75,000 ಇಂದ ಲೆಸ್ 7,000 ಲೆಸ್ 50,000 ಲೆಸ್ 6,820, 11,180. ಸೊ ನಾವು ಅದೇ 1,55,000 ಇಂದ ಲೆಸ್ 12,000 ಲೆಸ್ 1,20,000 ಲೆಸ್ 15,000. ಸೊ ಟೋಟಲ್ ಎಷ್ಟು ಬರುತ್ತೆ? 1,55,000 ಲೆಸ್ 12,000 ಲೆಸ್ 1,10,000 ಲೆಸ್ 15,000. ಸೊ 18,000 ವಿಲ್ ಬಿ ದ ಆನ್ಸರ್. ಸೊ ನಮಗೆ ಬಂದಿರೋ ಆನ್ಸರ್ ಸರಿ ಇದೆ ಅಂದಾಗ, ಸರಿ ಇದ್ದರೆ ಇವೆರಡನ್ನೂ ಟೋಟಲ್ ಮಾಡಿದಾಗ ನಮಗೇನು ಸಿಗಬೇಕು? 18,000 ಸಿಗಬೇಕು. 6,820 ಪ್ಲಸ್ 11,180, ದಟ್ ಈಸ್ 18,000. ಸೊ ಇಷ್ಟೇ ಟ್ರೇಡಿಂಗ್ ಅಕೌಂಟ್ ಅಂದರೆ ಸಿಂಪಲ್. ಇದನ್ನು ನಿಮಗೆ ಕಾನ್ಸೆಪ್ಟನ್ನು ಅರ್ಥ ಮಾಡಿಸ್ಲಿಕ್ಕೋಸ್ಕರ ಎಕ್ಸ್ಪ್ಲೇನ್ ಮಾಡಿದ್ದು. ಸೊ ಮುಂದೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಪ್ರಾಬ್ಲಮ್ನೆಲ್ಲ ನೋಡಿದಾಗ ಗೊತ್ತಾಗತ್ತೆ. ಇವತ್ತು ಇಷ್ಟು ಸಾಕು. ಥ್ಯಾಂಕ್ ಯು.